ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ಸೊ ನಾನು ಇವತ್ತು ಸಾಟರ್ಡೇ ಈವ್ನಿಂಗಿಂದಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತಂದರೆ ಈ ವ್ಲಾಗಲ್ಲಿ ನಾನು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಸೊ ಪ್ರಾಜೆಕ್ಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಅದು ಬೇರೆ ಮಕ್ಳಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ನನ್ನ ಮಗನಿಗೆ ಗ್ಲೋಬ್ ಮಾಡೋದು ಪ್ರಾಜೆಕ್ಟ್ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ನಾನು ಗ್ಲೋಬ್ ಮಾಡ್ತಿದ್ದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾಯಿದ್ದೀನಿ ಬ್ಲಾಗ್ನ. ಸೊ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಇದಕ್ಕೆ ಗ್ಲೋಬ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಐಟಮ್ಸ್ಗಳು ಬನ್ನಿ ತೋರಿಸ್ತೀನಿ. ವರ್ಡ್ ಮ್ಯಾಪ್ ಬೇಕಾಗುತ್ತೆ, ಮತ್ತು ಒಂದು ಬಾಲು, ಅದಾದ ಒಂದು ಹೇರ್ ಬ್ಯಾಂಡ್ ಬೇಕಾಗುತ್ತೆ, ಮತ್ತು ಪೇಂಟ್, ಬ್ರೌನ್ ಕಲರ್ ಪೇಂಟು. ಆ್ಯಕ್ಚುಲಿ ನಾನು ಗೋಲ್ಡ್ ಕಲರ್ ತೊಗೊಳ್ಬೇಕಿತ್ತು. ಸೊ ಗೋಲ್ಡ್ ಇರಲಿಲ್ಲ ಅಂದ್ಬಿಟ್ಟು ಬ್ರೌನು, ಬ್ಲ್ಯಾಕು ಮತ್ತು ಸ್ಕೈ ಬ್ಲೂ ಕಲರು. ಅದಾದಮೇಲೆ ಗ್ಲೂ ಬೇಕಾಗುತ್ತೆ, ಮತ್ತು ಒಂದು ಪೇಂಟ್ ಬ್ರಷ್. ಸೊ ಇಷ್ಟು ಬೇಕಾಗುತ್ತೆ. ಮೊದಲು ನಾವು ಒಂದು ಬಾಲ್ ಮತ್ತು ಕಂಬಿ ಬೇಕಾಗುತ್ತೆ. ಸೊ ನೆಕ್ಸ್ಟು ನಾವು ಒಂದು ಬಾಲಿಗೆ ನಾನು ಈ ಥರ ಹೋಲ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲೊಂದು ಹೋಲು ಮತ್ತು ಇಲ್ಲೊಂದು ಹೋಲು, ಕರೆಕ್ಟಾಗಿ ಈ ಥರ ಹೋಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ವರ್ಡ್ ಮ್ಯಾಪ್ ಇದೆಯಲ್ಲ, ಸೊ ಇದನ್ನು ನಾವು ನೀಟಾಗಿ ಫುಲ್ಲು ಕಟ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತೀನಿ ಕಟ್ ಮಾಡಿಬಿಟ್ಟು ಹೇಗೆ ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು. ಸೊ ನೋಡಿ, ಪೂರ ನೀಟಾಗಿ ಕಟ್ ಮಾಡ್ಕೊಂಡು ಔಟ್ ಬಾರ್ಡರ್ನ ಫುಲ್ಲು ಎಲ್ಲ ಥರ ಕಾಂಟಿನೆಂಟ್ಸು ಅದು ಹೆಂಗಿದೆಯೋ ಅದೇ ರೀತಿಯೇ ಇರಬೇಕು. ಸೊ ನಾವು ಪೇಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಹೇಗೆ ಕಟ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ನೋಡಿ, ನಾನು ಬಾಲಿಗೆ ಫುಲ್ಲು ಸ್ಕೈ ಬ್ಲೂ ಕಲರು ಪೇಂಟ್ ಮಾಡಿಬಿಟ್ಟಿದ್ದೀನಿ. ಪೇಪರೆಲ್ಲ ಪೇಸ್ಟ್ ಮಾಡಿಬಿಟ್ಟು ನಾನು ಇದನ್ನು ಪೇಂಟ್ ಮಾಡಿದ್ದೀನಿ ಸ್ಕೈ ಬ್ಲೂ ಕಲರಲ್ಲಿ. ಸೊ ದಟ್ ಅದು ಗ್ಲೋಬ್ ಥರನೇ ಫುಲ್ಲು ನ್ಯಾಚುರಲ್ ಲುಕ್ ಬರುತ್ತೆ. ಸೊ ಅದಕ್ಕೋಸ್ಕರ. ಸೊ ಮತ್ತು ನಾನು ಕರೆಕ್ಟಾಗಿ ಇಲ್ಲಿ ತೂತು ಮಾಡ್ಕೊಂಡಿದ್ದೀನಿ 2 ಹೋಲು, ಇಲ್ಲೊಂದು ಕರೆಕ್ಟಾಗಿ ಕೆಳಗಡೆ ಒಂದು ಹೋಲು. ಸೊ ಇದು ಇವಾಗ ನಾನು ವರ್ಲ್ಡ್ ಮ್ಯಾಪ್ನ ನಾನು ಪೇಸ್ಟ್ ಮಾಡಬೇಕಷ್ಟೇ, ಅದು ಒಂದೇ ಬ್ಯಾಲೆನ್ಸ್ ಇರೋದು. ಸೊ ನೆಕ್ಸ್ಟು ಇದಕ್ಕೆ ನಾನು ಸ್ಟ್ಯಾಂಡ್ ಮಾಡೋದಕ್ಕೆ ಅಂದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ವಾಟರ್ ಬಾಟಲ್ ಬರುತ್ತಲ್ಲ, ಕ್ಯಾಪು. ಸೊ ಅದ್ರದ್ದು ಇದು ಈ ಥರ ಕಟ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಟ್ಯಾಂಡ್ ಥರ ಯೂಸ್ ಮಾಡ್ತೀನಿ. ಸೊ ನಾನು ತೋರಿಸ್ತೀನಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಇದಕ್ಕೆ ಇಲ್ಲಿ ಮೇಲೆ ಕ್ಯಾಪಲ್ಲಿ ಇದಕ್ಕೂ ಸಹ ಒಂದು ಹೋಲ್ ಮಾಡ್ಕೊಬೇಕು. ಅದಾದಮೇಲೆ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಗ್ಲೋಬ್ನ ಈ ಥರ ನಾನೊಂದು ಹೇರ್ ಬ್ಯಾಂಡ್ ತೊಗೊಂಡು ಅದಕ್ಕೂ ಪೇಂಟ್ ಮಾಡಿಕೊಂಡು ಈ ಥರ ಹೋಲ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಹೋಲು ಮತ್ತು ಈ ಸೈಡ್ ಒಂದು ಹೋಲು, 2 ಹೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಮತ್ತು ನಾನು ನೆಕ್ಸ್ಟು ವರ್ಲ್ಡ್ ಮ್ಯಾಪ್ನ ಹೇಗೆ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ತೋರಿಸ್ತೀನಿ ಈಗ. ಸೊ ನೋಡಿ, ನಾನು ಈ ಥರ ಇದನ್ನು ಪೇಸ್ಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಏನಾಗುತ್ತೆ ಅಂತಂದರೆ ನಮಗೆ ಈಸಿ ಆಗುತ್ತೆ. ಅದು ಬಾಲ್ ಮೇಲೆ ನಾವು ಫುಲ್ ಜಸ್ಟ್ ಪೇಸ್ಟ್ ಮಾಡೋದು ಅಷ್ಟೇ. ಸೊ ಎಲ್ಲನೂ ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನೆಲ್ಲ ನಾವು ಪೇಸ್ಟ್ ಮಾಡಿ ಜಸ್ಟ್ ಫಿಕ್ಸ್ ಮಾಡಿದ್ರೆ ಸೊ ನಮ್ಮ ಗ್ಲೋಬು ಕಂಪ್ಲೀಟ್ ಆಗುತ್ತೆ. ಸೊ ನಾನು ಫಿಕ್ಸ್ ಮಾಡೋದನ್ನು ಇವಾಗ ತೋರಿಸ್ತೀನಿ. ಸೊ ನೋಡಿ, ಈ ಥರ ಇದನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ನಾನಿಲ್ಲಿ ಆಸ್ಟ್ರೇಲಿಯಾ ಬರುತ್ತೆ. ಸೊ ಆಸ್ಟ್ರೇಲಿಯಾನ ನಾನಿಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಸೊ ಇದನ್ನು ಕರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಇದನ್ನು ಪೇಸ್ಟ್ ಮಾಡೋದಕ್ಕೆ ಫಸ್ಟು ನಾನು ಇಲ್ಲಿ ಗ್ಲೂ ಹಾಕ್ಕೊತಾ ಇದ್ದೀನಿ.
ಸೊ ಆಸ್ಟ್ರೇಲಿಯಾ ಆಯಿತು. ನೆಕ್ಸ್ಟು ಈ ಸೈಡ್ ಬಂದರೆ ಸೊ ನಾನು ಇದನ್ನು ಪೇಸ್ಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಪೇಸ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಫೈನಲಿ ನನ್ನದು ಗ್ಲೋಬ್ ರೆಡಿಯಾಗಿದೆ, ನೋಡ್ಬೋದು. ಸೊ ನಾನು ಏನೆಲ್ಲ ಐಟಮ್ಸ್ಗಳನ್ನ ತೋರಿಸಿದ್ನಲ್ವ, ಸೊ ನೋಡಿ ಈ ಥರ ಇದಕ್ಕೆ ಕ್ಯಾಪ್ ಪೇಂಟ್ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ, ಮತ್ತೆ ಪೇಂಟ್ ಮಾಡಬೇಕು. ಸೊ ಕ್ಯಾಪ್ನ ಈ ಥರ ಕಂಬಿಯಿಂದ ನಾವು ಸ್ಟಿಕ್ ಮಾಡಿ ಈ ಥರ ಹೇರ್ ಬ್ಯಾಂಡ್ನ ಹತ್ತು ಕಡೆ ಹೋಲ್ ಮಾಡಿದ್ವಲ್ಲ ಅದರಿಂದ ನಾವು ಟ್ಯಾಪ್ ಅಪ್ ಮಾಡಿ ಲಾಕ್ ಮಾಡಿ, ಸೊ ಮೇಲೆ ನಾವು ಇದಕ್ಕೆ ಲಾಕ್ ಮಾಡಿದ್ದೀನಿ. ಸೊ ಮಾಡಿದ್ಮೇಲೆ ಸೊ ಈ ಥರ ಆಗುತ್ತೆ. ಸೊ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲೇ ಪ್ರಾಜೆಕ್ಟ್ ವರ್ಕು. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೂ ಸಹ ನಿಮಗೆ ಯೂಸ್ಫುಲ್ ವಿಡಿಯೋನೇ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.